ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಬಾಲುಸ್ ಲೈಫ್ ಸ್ಟೈಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅನ್ಕೋಬೋದು. ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು, ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಮನೇಲಿ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾಯಿರಲ್ಲ, ನನ್ನ ಕೈಲಾದಷ್ಟು ಮಾತ್ರ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡೋಣ, ಎಷ್ಟು ಅಂತ ಒಬ್ಬರೇ ಮಾಡ್ಕೊಳ್ತಾರೆ ಅಂತ ಈ ಶೋಕೇಸ್ ಒಂದು ಕ್ಲೀನ್ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ನಾನೇ ಕ್ಲೀನ್ ಮಾಡ್ಕೊಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ವ್ಲಾಗ್ನ ಯಾರಿನ್ನೂ ಹೊಸದಾಗಿ ನೋಡ್ತಾಯಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳಿದಾಗೆ ಇದು ಸತ್ಯನಾರಾಯಣ ಪೂಜೆ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಮನೇಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಹಾಲ್ ಮಾತ್ರ ಒಂದು ಕ್ಲೀನ್ ಮಾಡಬೇಕಾಗಿತ್ತು. ಇವಾಗ ಈ ಸೋಫಾ ಮತ್ತು ಡೈನಿಂಗ್ ಟೇಬಲ್ ಇದೆಲ್ಲ ಎತ್ತಿ ಹೊರಗಡೆ ಹಾಕಬೇಕು. ಅದಕ್ಕೂ ಮುಂಚೆ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಟ್ಬಿಡೋಣ ನಮ್ಮ ಅಮ್ಮಂಗೆ ಅಂತ ಈ ಕಡೆ ನಾನು ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ನಮ್ಮಮ್ಮ ಆ ಕಡೆ ನೋಡ್ಬೋದು ಹೊರಗಡೆ ಬಟ್ಟೆ ಒಣಗಾಕ್ತಿದ್ರೆ. ನಮ್ಮ ಅಮ್ಮಂಗೆ ಬಟ್ಟೆ ಒಣಗಾಕೋದು ಬಟ್ಟೆ ಒಗೆಯೋದಂತೂ ತಪ್ಪದೇ ಇರೋವಂಥ ಕೆಲಸ. ನಾನು ಊರಿಗೆ ಹೋಗೋ ತನಕನೂ ನಮ್ಮ ಅಮ್ಮಗೆ ಬಿಡವೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಕೆಲಸ ಅಂದರೆ ಅಷ್ಟು ಕೆಲಸ. ಅದಕ್ಕೋಸ್ಕರ ಒಂದು ಚಿಕ್ಕ ಕೆಲಸ ಆದರೂ ಮಾಡಿಕೊಡ್ತೀನಮ್ಮ, ನನಗೇನು ಪರವಾಗಿಲ್ಲ ಅಂತ ಹೇಳಿ ನಾನು ಶೋಕೇಸ್ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ನೋಡ್ಬೋದು ಇಲ್ಲಿ ನನ್ನ ರೂಮಿಗೆ ಬಂದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ಬೆಡ್ಶೀಟ್ ಎಲ್ಲ ತೆಗೆದು ಹಾಸಿಗೆ ಮೇಲೆಲ್ಲ ಧೂಳು ಹೊಡಿತಾ ಇದ್ದಾರೆ. ಈ ಕಡೆ ನೋಡ್ಬೋದು ಎಲ್ಲ ಸ್ವಲ್ಪ ಜರುಗಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನನ್ನ ಮಗಳನ್ನ ಮಲಗಿಸಿಟ್ಟಿದ್ದೆ, ಅವಳು ಮಲಗಿಸಿರೋದ್ರಿಂದಲೇ ನಾನು ಅಷ್ಟು ಕೆಲಸ ಮಾಡ್ಕೊಳಕ್ಕಾಗಿದ್ದು. ಇಲ್ಲಿ ನೋಡ್ಬೋದು ಇವಾಗ ರೂಮ್ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಧೂಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನನ್ನ ರೂಮು. ಇನ್ನೇನಿದ್ರು ಹಾಲ್ ಒಂದು ಕ್ಲೀನ್ ಮಾಡ್ಕೋಬೇಕು. ರೂಮಲ್ಲಿ ಧೂಳೆಲ್ಲ ಒಡೆದು ಇರೋದ್ರಿಂದ ಇವಾಗ ನೆಲದ ಮೇಲೆಲ್ಲ ಧೂಳಾಗಿರುತ್ತಲ್ವ, ಅದಕ್ಕೋಸ್ಕರ ನನ್ನ ರೂಮ್ನ ನಾನು ಕಸ ಗುಡಿಸ್ಕೊಂಡ್ರೆ ನನಗೆ ಸ್ಯಾಟಿಸ್ಫೈಡ್ ಆಗೋದು. ಇಲ್ಲೂ ಅಷ್ಟೇ, ಊರಲ್ಲೂ ಅಷ್ಟೇ, ನನ್ನ ಕೆಲಸ ನಾನು ಮಾಡ್ಕೊಂಡ್ರೆ ನನಗೆ ಕೆಲಸ ಕ್ಲೀನಾಗಿ ಆಯ್ತಪ್ಪ ಅಂತ ಅನಿಸೋದು. ಅದಕ್ಕೋಸ್ಕರ ನಾನೇ ಕಸ ಹೊಡ್ಕೊಡ್ತೀನಿ ಅಂತ ಕಸ ಹೊಡ್ಕೊಡ್ತಾಯಿದ್ದೀನಿ. ಆಮೇಲೆ ನಮ್ಮ ಅಮ್ಮ ಆಗಲಿ ನನ್ನ ತಂಗಿ ಆಗಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮನೆ ಒರೆಸ್ಕೊಡ್ತಾರೆ. ಅದಕ್ಕೋಸ್ಕರ ಇವಾಗ ಕಸ ಹೊಡಿತಾಯಿದ್ದೀನಿ ನಾನು. ಇದು ನನ್ನ ತಂಗಿ ರೂಮು, ಅವಳೇ ಕ್ಲೀನ್ ಮಾಡ್ಕೊಂಡಿದ್ದಾಳೆ, ನಾವೇನು ಅದಕ್ಕೆ ತಲೆ ಹಾಕಲ್ಲ. ನಾನು ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಳು. ಅವಳು ಪಾಪ ಹೋಗೋದು ಬರೋದು ಮಾಡ್ತಾಯಿದ್ಲು. ಇವಾಗ ನೋಡ್ಬೋದು ಸೋಫಾ ಎಲ್ಲ ನನ್ನ ತಂಗಿ ಮತ್ತು ಒಬ್ಬ ಅಣ್ಣ ಬಂದಿರೋ ನಮ್ಮ ಅಪ್ಪನ ಫ್ರೆಂಡು, ಅವರಿಬ್ಬರು ಎತ್ತಿ ಹೊರಗಡೆ ಹಾಕಿಟ್ಟಿದ್ದಾರೆ. ಈಗ ಅವಳು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನಾರ್ಮಲ್ ಇದಕ್ಕೆ ಬಂದು ಇವಾಗ ನಾನು ಕಸ ಗುಡಿಸ್ಕೊಟ್ಟಿದ್ದೆ. ಈಗ ಅವಳು ಮನೆ ಕ್ಲೀನಾಗಿ ಒರೆಸ್ಕೊಂಬರ್ತಾ ಇದ್ದಾಳೆ ಒಂದು ಕಡೆಯಿಂದ. ಇಲ್ಲಿ ನನ್ನ ಮಗಳು ನಿದ್ದೆ ಹೋಗ್ತಾ ಇದ್ದಾಳೆ. ಒಂದೊಂದೇ ಕೆಲಸಗಳು ಆಗ್ತಾಯಿದ್ದಾವೆ. ಹಿಂಗೆ ನೋಡ್ತಾ ಮಧ್ಯಾಹ್ನ ಆಗೇ ಹೋಯ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಟೆಲೆಲ್ಲನೂ ತಂದುಕೊಟ್ಟಿದ್ರು ಅನ್ಸುತ್ತೆ ನಮ್ಮಪ್ಪ. ಮಧ್ಯಾಹ್ನ ಟೊಮೆಟೊ ಪೆಪ್ಪರೆಲ್ಲ ಹಾಕಿ ರಸಮ್ ಅಂತೂ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ರಸಮನ್ನು ಮಾಡಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡಿಟ್ಟಿದ್ದೆ, ಎಲ್ಲರಿಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು. ಬೆಳಗ್ಗೆ ಹೌದು ನನ್ನ ತಂಗಿ ಉಪ್ಮಾ ಮಾಡಿಟ್ಬಿಟ್ಟು ಹೋಗಿದ್ಲು. ಈಗ ನೋಡ್ಬೋದು ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದರೆ ಕೆಲಸ ಸಿಕ್ಕಾಪಟ್ಟೆ ಇದೆಯಲ್ಲ, ಅದಕ್ಕೋಸ್ಕರ. ಮತ್ತು ಈ ವಿಡಿಯೋದಲ್ಲಿ ನನ್ನ ಮಗಳ ಫೇಸ್ ಸಹ ತೋರಿಸ್ತಾ ಇದ್ದೀನಿ. ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಮತ್ತು ವ್ಲಾಗ್ ಹಾಕೋದಕ್ಕೋಸ್ಕರ. ನೋಡಿದ್ರಲ್ವ ನಮ್ಮ ಅಮ್ಮ ಜೊತೆ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಇವರು ಬಂದು ನಮ್ಮ ಅಪ್ಪ ಅವ್ರ ಅಕ್ಕ. ಮನೇಲಿ ಏನೇ ಕೆಲಸ ಆದರೂ ಏನಾದರೂ ಇದ್ರೆ ಮಾಡಿಕೊಟ್ಟು ಹೋಗ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಪಾತ್ರೆ ತೊಳೆಯೋಕ್ಕೆಲ್ಲ ಇವರೇ ಹೆಲ್ಪ್ ಮಾಡಿದ್ದು. ಇವಾಗ ಸಂಜೆ ಆಗಿತ್ತು, ಅಕ್ಕಿ ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಅಕ್ಕಿ ಎಲ್ಲ ಆರಿಸಿಡ್ತಾಯಿದ್ದಾರೆ. ಮನೆ ನೋಡ್ಬೋದು ಹೀಗೆ ಕಾಣಿಸ್ತಾ ಇದೆ ಅಂತ, ಬಿಫೋರು ಆಫ್ಟರು. ನಮ್ಮ ಅಮ್ಮಂಗೆ ಕೆಲಸ ಮಾಡಿ ಸಾಕಾಗಿತ್ತು ಅಂತ ಮಗುನ ಎತ್ಕೊಂಡು ನಾನೇ ಟೀ ಮಾಡಿಕೊಡ್ತೀನಿ ಇವತ್ತು ಅಂದ್ಬಿಟ್ಟು ಟೀ ಮಾಡಿಕೊಡ್ತಾಯಿನಿ. ನನ್ನ ತಂಗಿ ನೋಡ್ಬೋದು ನೀವು, ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ಲು, ಆದರೆ ಹೊರಟಿಲ್ಲ ಅವಳು ಪಾಪ. ಇಲ್ಲಿ ನೋಡ್ಬೋದು ರಸಮ್ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಇನ್ನು ಸ್ವಲ್ಪ ರಸಮ್ ಉಳಿದಿತ್ತು. ನಾವು ಈ ಥರನೇ ಟೀ ಮಾಡೋದು. ಫಸ್ಟು ಟೀ ಡಿಕಾಕ್ಷನ್ ಮಾಡ್ಕೊಂಡು ಆಮೇಲೆ ಹಾಲು ಹಾಕಿ ಕಾಯಿಸ್ಕೊಳ್ತೀವಿ.
ಇಲ್ಲಿ ಬೆಲ್ಲದ ಪುಡಿ ನಮ್ಮ ಅಪ್ಪಂಗೆ ಶುಗರ್ ಫ್ರೀ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಇವಾಗ ಬೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತೀನಿ. ಆಮೇಲೆ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಇಲ್ಲಿ ಫಸ್ಟು ಹಾಲು ಹಾಕಿದಾದ್ಮೇಲೆ ಒಂದು ಕುದಿ ಕುದ್ದಿದ್ಮೇಲೆ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಸಪ್ರೇಟ್ ತೊಗೊಬಿಡ್ತೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೊಂದು 2 ಕುದಿ ಕುದಿಸ್ಕೊಂಡ್ರೆ ಟೀ ರೆಡಿ ಆಗುತ್ತೆ. ನನ್ನ ತಂಗಿಯವರು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇರೋದಕ್ಕೆ ಅವರು ಮನೆಗೂ ಕುಂಕುಮ ಕೇಳ್ಬಿಟ್ಟು ಬರಬೇಕಲ್ವಾ, ಅದಕ್ಕೋಸ್ಕರ ಕುಂಕುಮ ಕೇಳೋಕ್ಕೆ ಹೋಗಿದ್ರು. ಆ ಗ್ಯಾಪಲ್ಲಿ ನಮ್ಮ ಅಮ್ಮ ಅವ್ರಿಗೆ ನಾನು ಟೀ ಮಾಡಿಕೊಟ್ಬಿಡೋಣ ಅಂತ ಇಲ್ಲಿ ಬೆಲ್ಲ ಹಾಕಿ ನಮ್ಮ ಅಪ್ಪನಿಗೆ ಟೀ ಮಿಕ್ಸ್ ಮಾಡ್ತಾ ಇದ್ದೆ. ಎಲ್ರಿಗೂ ಟೀ ರೆಡಿ ಆಯಿತು. ಇದು ಸಪ್ರೇಟ್ ಶುಗರ್ ಫ್ರೀ, ಮತ್ತು ಇದು ನನಗೆ, ನಮ್ಮ ಅಮ್ಮಗೆ, ನಮ್ಮಪ್ಪ ಅವ್ರ ಅಕ್ಕ. ನಾವು ಅಜ್ಜಿ ಅಂತಲೇ ಕರೆಯೋದು, ಅತ್ತೆ ಅಂತ ಎಲ್ಲ ಏನು ಕರೆಯೋದಿಲ್ಲ. ಹೀಗೆ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ತಂಗಿ ಊರಿಗೆ ಹೋಗಬೇಕು ಅಂತ ಇದ್ಲು. ಅವಳಿಗೆ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು, ಮಳೆ ಬಂತು, ಅದಕ್ಕೋಸ್ಕರ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಇನ್ನು ನನಗೆ ಅಡುಗೆಗೆ ಪ್ರಿಪರೇಷನ್ ಮಾಡ್ಕೊಬಿಡೋಣ, ಇನ್ನೂ ಟೈಮ್ ಆಗುತ್ತೆ, ಬೆಳಗ್ಗೆಯಿಂದ ಸುಸ್ತಾಗಿತ್ತು, ಇವಾಗ ಬೇಗ ಮಲ್ಕೊಂಡ್ರೆ ಸಾಕಪ್ಪ ಅಂತ ನಮ್ಮಪ್ಪ ಫ್ರೆಶ್ ಆಗಿರೋವಂಥ ಪಡವಲಕಾಯಿ ತೊಗೊಂಬಂದಿದ್ರು. ಎಳೆದಂದರೆ ಎಳೆಕಾಯಿ ಸಖತ್ತಾಗಿತ್ತು. ಅದೊಂದು 2 ಕಾಯಿ ಕೊಯ್ದಾಕ್ಬಿಟ್ಟು ಈಗ ಹಸಿ ಬಟಾಣಿನೂ ತೊಗೊಂಬಂದಿದ್ರು. ಆ್ಯಕ್ಚುಲಿ ಇದು ಕಡಲೆಬೇಳೆ ಹಾಕಿ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ನನ್ನ ತಂಗಿ ನೋಡ್ಬೋದು, ಇಲ್ಲಿ ಚಪಾತಿಗೆ ಹಿಟ್ಟು ಕಲಿಸ್ತಾಯಿದ್ಲು. ಪಡವಲಕಾಯಿ ಕೂಟ್ ಮಾಡಿ ಚಪಾತಿ ಮಾಡೋದು ಅಂತ ಡಿಸೈಡ್ ಆಗಿತ್ತು. ಇನ್ನೇನು ಅಡುಗೆ ಮಾಡೋದಕ್ಕಂತೂ ಹೋಗೋಕ್ಕಾಗಲ್ಲ, ಅವ್ರ ಪಾಪ ಹೆಲ್ಪ್ ಆದರೂ ಮಾಡೋಣ ಅಂತ ಪಡವಲಕಾಯಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಅದಕ್ಕೆ ಹಸಿ ಬಟಾಣಿನ ಮಿಕ್ಸ್ ಮಾಡಿ ಅವೆರಡು ಕಾಂಬಿನೇಷನಲ್ಲಿ ಇವತ್ತು ಪಡವಲಕಾಯಿ ಕೂಟನ್ನ ರೆಡಿ ಮಾಡೋದು ಅಂತ ಡಿಸೈಡ್ ಆಗಿದೆ. ಊಟಕ್ಕೆ ಚಪಾತಿ, ಪಡವಲಕಾಯಿ ಕೂಟು ಮತ್ತು ಏನು ರೈಸು ಇಷ್ಟೆಲ್ಲ ರೆಡಿ ಮಾಡಿಕೊಟ್ಟು ನಾನು ಮತ್ತೆ ನನ್ನ ಮಗುಗೆ ಫೀಡ್ ಮಾಡಿಸು, ನನ್ನ ಮಗುಗೆ ಇದಾಕು ಅದಾಕು ಅನ್ನೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಎಲ್ಲ ರೆಡಿ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಊಟನೂ ತಯಾರಾಗಿತ್ತು. ನನ್ನ ತಂಗಿ ತಟ್ಟೆಗೆ ಇಟ್ಕೋತಾ ಇದ್ಲು, ಹಾಗೆ ನನಗೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸಿದ್ಲು. ನಮ್ಮ ಅಮ್ಮನ ಜಾಗ ಯಾರಾದರೂ ತುಂಬಕ್ಕೆ ಸಾಧ್ಯ ಅಂತ ಇದ್ದಾರೆ ಅಂತಂದರೆ ಅದು ನನ್ನ ತಂಗಿ ಮಾತ್ರ. ನನಗಂತೂ ಅವಳಂದರೆ ತುಂಬ ಇಷ್ಟ, ಅವಳಿಗೂ ನಾನಂದರೆ ಅಷ್ಟೇ ಇಷ್ಟ. ನನ್ನ ತಂಗಿನೂ ಬಿಟ್ಕೊಡಲ್ಲ, ನನ್ನನ್ನು ಬಿಟ್ಕೊಡಲ್ಲ. ಅವಳೊಂಥರ ಏನಂತ ಅವಳ ಬಗ್ಗೆ ಹೇಳೋಕ್ಕೆ ನನಗೆ ಪದಗಳೇ ಇಲ್ಲ. ಲವ್ ಯು ನವಿ ಅಷ್ಟೇ. ಇದಕ್ಕಿನ್ನೂ ಹೆಚ್ಚಾಗಿರೋ ಪದ ಏನಾದರೂ ಇದ್ದರೆ ಅದನ್ನು ಅವಳಿಗೆ ಹೇಳ್ತೀನಿ ನಾನು. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು, ಕೂಟ್ ನೋಡ್ಬೋದು. ಚೆನ್ನಾಗಿ ಮಾಡಿದ್ಲು. ನಂಗೆ ಚಪಾತಿಗೆ ಅಷ್ಟು ಏನಕ್ಕೂ ಅಷ್ಟು ಇಷ್ಟ ಆಗೋಲ್ಲ. ನಂಗೆ ಚಪಾತಿ ಪ್ಲೈನಾಗಿ ತಿನ್ನೋದಕ್ಕೆ ಮಾತ್ರನೇ ಇಷ್ಟ ಆಗೋದು. ಇಲ್ಲಿ ನೋಡ್ಬೋದು, ಇವರೆಲ್ಲ ಊಟ ತಿಂತಾಯಿದ್ರು. ನಮ್ಮಮ್ಮ, ನಮ್ಮಪ್ಪ, ನನ್ನ ತಂಗಿ ಮಕ್ಕಳು, ನನ್ನ ಮಗಳೆಲ್ಲ. ನನ್ನ ಚಿಕ್ಕ ಮಗಳು ಜೋಕಾಲಿಯಲ್ಲಿ ಮಲ್ಕೊಂಡಿದ್ಲು. ಟೈಮು ಆಲ್ಮೋಸ್ಟ್ 9:30 ಆಗ್ತಾ ಬಂತು. ಇವಾಗ ಅವ್ರದ್ದೆಲ್ಲ ಊಟ ಆಯಿತು. ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ರೆ ನನ್ನ ಮಗಳು ಇದ್ರೂ ನಮ್ಮಮ್ಮ ನೋಡ್ಕೊಳ್ತಾರೆ ಅನ್ನೋ ಧೈರ್ಯದ ಮೇಲೆ ಇವಾಗ ನಾವು ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ತುಂಬ ದಿನವೇ ಆಗಿಬಿಟ್ಟಿತ್ತು, ಮೂವರೂ ಈ ಥರ ಒಂದೇ ಸರ್ತಿ ಊಟಕ್ಕೆ ಕೂತ್ಕೊಂಡು. ಇಬ್ಬರು ಇರ್ತಾಯಿದ್ವಿ, ಒಬ್ರು ಇರೋಲ್ಲ, ಇಬ್ಬರಿದ್ರೆ ಇನ್ನೊಬ್ರು ಇರೋಲ್ಲ, ಆ ಥರನೇ ಆಗ್ತಾಯಿತ್ತು. ನಾನೇ ಬರೋದು ಕಮ್ಮಿ, ನನ್ನ ತಂಗಿರಿಬ್ರು ಯಾವಾಗಲೂ ಬೇಕು ಅಂದ ತಕ್ಷಣ ಬರ್ತಾರೆ. ನಾನು ಊರಿಗೆ ಬರೋದು ಕಮ್ಮಿ. ಇವಾಗ ಬಾಣಂತನಕ್ಕೆ ಬಂದಿರೋದ್ರಿಂದ ಜೊತೆಲೇ ಇದ್ದೀವಿ ಅಷ್ಟೇ. ಇದು ಸತ್ಯನಾರಾಯಣ ಪೂಜೆ ಹಿಂದಿನ ದಿನದ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸತ್ಯನಾರಾಯಣ ಪೂಜೆಯ ವ್ಲಾಗ್ ಹಾಕ್ತೀನಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಫ್ಯಾಮಿಲಿ.